ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನಿಲ್ಲಿ ಶಾವಿಗೆ ಮಾಡ್ತಾಯಿದ್ದೆ. ನನ್ನ ತಂಗಿ ಶಾವಿಗೆ ತಿನ್ನಬೇಕು ಅಂತ ಹೇಳ್ತಾಯಿದ್ಲು, ಅವಳಿಗೆ ಮಾಡ್ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಶಾವಿಗೆನ ಮಾಡಿಕೊಡ್ತಾಯಿದ್ದೆ. ಅವಳೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಶಾವಿಗೆನ ಒತ್ತುತ್ತಾ ಇದ್ಲು. ಹಾಗೆ ಇವತ್ತು ನಾನು ನಮ್ಮ ಅಕ್ಕಂದಿರೆಲ್ಲ ಸೇರಿ ಅವಳಿಗೆ ಮಾಡಿಕ್ಕಣ ಅಂತ ಹೇಳ್ಬಿಟ್ಟು, ಅಂದರೆ ಪ್ರೆಗ್ನೆನ್ಸಿ ಇರೋರಿಗೆ ಹಳ್ಳಿ ಕಡೆ ಅವಳ ಬಯಕೆನ ತೀರ್ಸೋದಕ್ಕೆ ಮಾಡಿಕ್ಕೋದು ಅಂತ ಹೇಳ್ತಾರಲ್ವ. ಸೊ ಆ ಥರ ಮಾಡಿಕ್ಕಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕಂದಿರೆಲ್ಲರೂ ಕೂಡ ನೆನ್ನೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ತಿಂಡಿ ಎಲ್ಲ ಮಾಡಿ ಮುಗಿಸಿ ಎಲ್ಲರೂ ತಿಂಡಿ ಎಲ್ಲ ತಿಂದಾದಮೇಲೆ ಸೊ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ. ನಾನ್ ವೆಜ್ ಮಾಡ್ತಾಯಿದ್ವಿ ಅಡುಗೆಗೆ. ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರೆಲ್ಲ ಮಾಡಿದೆ. ಅದಾದಮೇಲೆ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿತ್ತು. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಈ ಗ್ರೇವಿ ಕೂಡ ರೆಡಿಯಾಗಿತ್ತು. ರೈಸ್ ಅಂತೂ ಮೊದಲೇ ಮಾಡಿಟ್ಬಿಟ್ಟು ಇಟ್ಟಿದ್ರು. ಅದಾದಮೇಲೆ ನಮ್ಮ ಆಂಟಿ ಇಲ್ಲಿ ಮುದ್ದೆನ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಮುದ್ದೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸೊ ಮುದ್ದೆನ ಕಟ್ಟಿಟ್ರು. ಅಕ್ಕ ಇಲ್ಲಿ ಕಾಳುಗೊಜ್ಜು ಅದೇನೋ ರೆಡಿ ಮಾಡಿ ಇಟ್ಟಿದ್ರು. ಸೊ ಇವರು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಹೆಲ್ಪ್ ಮಾಡೋದಕ್ಕೋಸ್ಕರ ಬರ್ತಾರೆ. ಯಾವಾಗಲೂ ಹಬ್ಬದಲ್ಲಾಗ್ಬೋದು ಅಥವಾ ಫಂಕ್ಷನ್ಸ್ಗಳಿದ್ದಾಗಲೆಲ್ಲ ಪಾಪ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ಬರ್ತಾ ಇರ್ತಾರೆ. ಈಗ ಅದಾದಮೇಲೆ ಅಡುಗೆ ಎಲ್ಲ ಹೇಗೋ ಮುಗಿಸಿದ್ವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಇವಳನ್ನೂ ಕೂರಿಸೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ವಿ. ನೋಡಿ ಹೇಗಿದೆ.
ನಾವು ಕೂಡ ಲಾಸ್ಟಿಗೆಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಮಾಮ್ ಟು ಬಿ ಸೆಲೆಬ್ರೇಷನ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ಳನ್ನ, ಬಟ್ ಆಗಲಿಲ್ಲ. ಸಮಯ ಕಡಿಮೆ ಇರೋದ್ರಿಂದ ನಾನು ನಾಳೆನೇ ಊರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಕೇಕ್ ತಂದುಬಿಟ್ಟು ಹಾಗೆ ಕಟ್ ಮಾಡಿಸಿದ್ವಿ. ಸೊ ನೋಡಿ,